ಹಾಯ್, ನಾನು ಸಿ ಅಕ್ಷತಾ ಉಡುಪ ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಟ್ರೇಡಿಂಗ್ ವ್ಯೂ ಪೋರ್ಟಲನ್ನು ನೀವು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಟ್ಯುಟೋರಿಯಲನ್ನು ನೋಡೋಣ. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಇದರಿಂದಾಗಿ ನಿಮಗೆ ನಾವು ಪೋಸ್ಟ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಟ್ರೇಡಿಂಗ್ ವ್ಯೂ ಪೋರ್ಟಲನ್ನು 30 ಮಿಲಿಯನ್ಗಿಂತಲೂ ಹೆಚ್ಚಿನ ಆ್ಯಕ್ಟಿವ್ ಯೂಸರ್ಸ್ಗಳು ಪ್ರತಿ ತಿಂಗಳು ಯೂಸ್ ಮಾಡ್ತಾರೆ. ಮೊದಲೆಲ್ಲ ನಮಗೆ ಒಂದು ಟ್ರೇಡಿಂಗ್ ಮಾಡೋದಕ್ಕೆ ಚಾರ್ಟ್ ಬೇಕಾದರೆ, ಎನಲೈಸ್ ಮಾಡಬೇಕಾದ್ರೆ ನಮ್ಮ ಹತ್ರ ಬೇರೆ ಬೇರೆ ಟೂಲ್ಗಳು ಇರಬೇಕಾಗಿತ್ತು, ಬೇರೆ ಬೇರೆ ಸಾಫ್ಟ್ವೇರ್ಗಳು ಇರಬೇಕಾಗಿತ್ತು. ಆದರೆ ಇವತ್ತು ಈ ಟ್ರೇಡಿಂಗ್ ವ್ಯೂ ಪೋರ್ಟಲಿಂದಾಗಿ ಅದು ವೆಬ್ ಬೇಸ್ಡ್ ಅಪ್ಲಿಕೇಶನ್ ಇದಾಗಿರೋದ್ರಿಂದ ನಮಗೆ ಬೇರೆ ಯಾವುದೇ ರೀತಿಯಾದಂತಹ ಸಾಫ್ಟ್ವೇರ್ ಅಥವಾ ಅಪ್ಲಿಕೇಶನ್ ಇಲ್ಲದೆ ಡೈರೆಕ್ಟಾಗಿ ಅನಾಲಿಸಿಸನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಟ್ರೇಡಿಂಗ್ ವ್ಯೂ ಪೋರ್ಟಲ್ ತುಂಬ ಯೂಸರ್ ಫ್ರೆಂಡ್ಲಿ ಆಗಿದ್ದು ನಮ್ಮ ಅನಾಲಿಸಿಸನ್ನು ತುಂಬ ಎಫರ್ಟ್ಲೆಸ್ ಆಗಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದರಲ್ಲಿ 2 ವರ್ಷನ್ಸ್ ಇದೆ, ಒಂದು ಫ್ರೀ ವರ್ಷನ್ ಹಾಗೆ ಇನ್ನೊಂದು ಪ್ರೀಮಿಯಂ ವರ್ಷನ್. ಪ್ರೀಮಿಯಂ ವರ್ಷನಲ್ಲಿ ಸಾಕಷ್ಟು ಎಕ್ಸ್ಟ್ರಾ ಬೆನಿಫಿಟ್ಸ್ಗಳನ್ನು ಟ್ರೇಡಿಂಗ್ ವ್ಯೂ ನಮಗೆ ಕೊಡುತ್ತೆ. ಆದರೆ ನೀವು ಬಿಗಿನರ್ ಆಗಿದ್ದರೆ ಫ್ರೀ ವರ್ಷನ್ ಕೂಡ ನಿಮಗೆ ಸಾಕಷ್ಟು ಅಡ್ವಾಂಟೇಜನ್ನು ಕೊಡುತ್ತೆ. ಸೊ ಈಗ ಈ ಟ್ರೇಡಿಂಗ್ ವ್ಯೂ ಪೋರ್ಟಲ್ ಯಾವ ಥರ ಇದೆ, ಹಾಗೆ ಇದರಲ್ಲಿರುವಂತಹ ಬೇರೆ ಬೇರೆ ಫೀಚರ್ಸ್ ಏನು, ನಾವು ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಸ್ಕ್ರೀನ್ ಮೇಲೆ ನೋಡೋಣ. ನಾವು ಟ್ರೇಡಿಂಗ್ ವ್ಯೂವನ್ನು ಓಪನ್ ಮಾಡಿದ ಕೂಡಲೇ ಈ ಥರ ನಮಗೆ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಗೆಟ್ ಸ್ಟಾರ್ಟೆಡ್ ಅಂತ ಕೊಟ್ಟ ಕೂಡಲೇ ನಮಗೆ ಇಲ್ಲಿ ಬೇರೆ ಬೇರೆ ಪ್ಲ್ಯಾನ್ಸ್ಗಳು ನೋಡ್ಲಿಕ್ಕೆ ಸಿಗುತ್ತೆ. ಅಂದರೆ ಇಲ್ಲಿ 995 ಪರ್ ಮಂತಿನ ಪ್ಲ್ಯಾನ್ ಇದೆ, 1995 ಪರ್ ಮಂತ್ ಇನ್ನೊಂದು ಪ್ಲ್ಯಾನ್ ಇದೆ, ಹಾಗೆ ಪ್ರೀಮಿಯಂ ಪ್ಲ್ಯಾನ್ 3995 ಪರ್ ಮಂತ್ ಇದು ಇದೆ. ಬಟ್ ಆಗಲೇ ಹೇಳಿದ ಹಾಗೆ ನೀವು ಹೋಗ್ತಾ ನಿಮ್ಮ ನೆಸೆಸಿಟಿಗೆ ಅನುಗುಣವಾಗಿ ಪ್ಲ್ಯಾನ್ಸ್ಗಳನ್ನು ಸೆಲೆಕ್ಟ್ ಮಾಡ್ಬೋದು. ಬಟ್ ಇನಿಷಿಯಲಿ ನೀವು ಬಿಗಿನರ್ ಆಗಿದ್ದರೆ ನೀವು ಫ್ರೀ ವರ್ಷನನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲೇ ನೀವು ನೋಡ್ಬೋದು ಈ ಬೇರೆ ಬೇರೆ ಪ್ಲ್ಯಾನ್ಗಳ ಕಂಪ್ಯಾರಿಸನನ್ನು ಕೂಡ ಇಲ್ಲಿ ಕೊಡಲಾಗುತ್ತೆ. ಇದನ್ನು ನೋಡಿಕೊಂಡು ನಿಮ್ಮ ನೆಸೆಸಿಟಿಗೆ ಕರೆಕ್ಟಾಗಿ ನೀವು ಆ ಪ್ಲ್ಯಾನ್ಸ್ಗಳನ್ನು ಚೂಸ್ ಮಾಡ್ಬೋದು. ನೀವು ಸೈನ್ ಅಪ್ ಅಂತ ಕೊಟ್ಟ ಕೂಡಲೇ ನಿಮ್ಗೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ನೀವು ಗೂಗಲ್ ಅಕೌಂಟ್ ಮೂಲಕ ಕೂಡ ಟ್ರೇಡಿಂಗ್ ವ್ಯೂ ಅಕೌಂಟನ್ನು ಓಪನ್ ಮಾಡ್ಬೋದು, ಅಥವಾ ಫೇಸ್ಬುಕ್ ಮೂಲಕ ಕೂಡ ಓಪನ್ ಮಾಡ್ಬೋದು. ಸೊ ನಾನಿಲ್ಲಿ ಥ್ರೂ ಗೂಗಲ್ ಓಪನ್ ಮಾಡ್ತೀನಿ. ಸೊ ನೀವು ಸೈನ್ ಅಪ್ ಆದ ಕೂಡಲೇ ನಿಮಗೆ ಮತ್ತೆ ಈ ಪ್ಲ್ಯಾನ್ಸ್ಗಳು ಈ ಥರ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನಾವು ಫ್ರೀ ವರ್ಷನನ್ನು ಈಗ ನೋಡೋದ್ರಿಂದ ನಾವು ಡೈರೆಕ್ಟಾಗಿ ಚಾರ್ಟಿಗೆ ಹೋಗೋಣ. ಸೊ ಇಲ್ಲಿ ಪ್ರಾಡಕ್ಟ್ಸಲ್ಲಿ ಸೂಪರ್ ಚಾರ್ಟ್ಸನ್ನು ನಾವು ಸೆಲೆಕ್ಟ್ ಮಾಡಿದರೆ ನಮಗೆ ಚಾರ್ಟ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ಟ್ರೇಡಿಂಗ್ ವ್ಯೂವಿನ ಚಾರ್ಟ್ ಪೇಜ್ ಆಗಿದೆ. ಸೊ ಇಲ್ಲಿ ನೀವು ಟಾಪಲ್ಲಿ ನೋಡಿದ್ರೆ ಒಂದು ಸರ್ಚ್ ಆಪ್ಷನ್ ಇದೆ. ಸೊ ಇದನ್ನು ನೀವು ಕ್ಲಿಕ್ ಮಾಡಿ ನಿಮಗೆ ಬೇಕಾದಂತಹ ಸ್ಟಾಕನ್ನು ಅಥವಾ ಇಂಡೆಕ್ಸನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನಿಫ್ಟಿ ಅಂತ ಹಾಕಿದ ಕೂಡಲೇ ನಿಮಗೆ ಇಲ್ಲಿ ನಿಫ್ಟಿ 50 ಕಾಣುತ್ತೆ. ಸೊ ಇದು ನಿಫ್ಟಿ 50ಯ ಸ್ಪಾಟ್ ಚಾರ್ಟ್ ಆಗಿದೆ. ಅಥವಾ ನಿಮಗೆ ಯಾವುದಾದ್ರೂ ಸ್ಟಾಕನ್ನು ಇಲ್ಲಿ ಸರ್ಚ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಅಂತ ಟೈಪ್ ಮಾಡಿದರೆ ನಿಮಗೆ ಇಲ್ಲಿ ರಿಲಯನ್ಸ್ನ ಚಾರ್ಟ್ ನೋಡ್ಲಿಕ್ಕೆ ಸಿಗುತ್ತೆ. ಇದನ್ನು ನೀವು ಸೆಲೆಕ್ಟ್ ಮಾಡಿದರೆ ನೀವು ಈ ಸ್ಟಾಕಿನ ಚಾರ್ಟನ್ನು ಇಲ್ಲಿ ನೋಡ್ಬೋದು. ಸೊ ನಿಮಗೆ ಯಾವುದೇ ಸ್ಟಾಕ್ ಅಥವಾ ಇಂಡೆಕ್ಸ್ ಬೇಕಾದರೂ ನೀವು ಈ ಸಿಂಬಲ್ ಸರ್ಚ್ ಆಪ್ಷನನ್ನು ಯೂಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಫೀಚರ್ ಇಲ್ಲಿ ಬರುವಂಥದ್ದು ಟೈಮ್ ಫ್ರೇಮ್. ನಾವು ಇಂಟ್ರಾಡೇ ಟ್ರೇಡರ್ ಆಗಿದ್ದರೆ ನಮಗೆ ಶಾರ್ಟರ್ ಟೈಮ್ ಫ್ರೇಮ್ಸ್ ಬೇಕಾಗುತ್ತೆ. ಹಾಗೆ ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ದರೆ ನಾವು ಲಾರ್ಜರ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸನ್ನು ಮಾಡಬೇಕಾಗುತ್ತೆ. ಸೊ ನಮ್ಮ ಸ್ಟ್ರಾಟಜಿ ಅಥವಾ ನಮ್ಮ ಟ್ರೇಡಿಂಗ್ ಸೆಟಪ್ಗೆ ಅನುಗುಣವಾಗಿ ನಾವು ಇಲ್ಲಿ ಟೈಮ್ ಫ್ರೇಮ್ಸನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ನಾನಿಲ್ಲಿ 1 ಮಿನಿಟ್ ಟೈಮ್ ಫ್ರೇಮ್ ಅಂತ ಸೆಲೆಕ್ಟ್ ಮಾಡಿದ ಕೂಡಲೇ ಎಂಟೈರ್ ಚಾರ್ಟ್ 1 ಮಿನಿಟ್ ಕ್ಯಾಂಡಲ್ಸ್ ರೂಪದಲ್ಲಿ ಬರುತ್ತೆ. ಹಾಗೆ ನನಗೆ 5 ಮಿನಿಟ್ಸ್ ಬೇಕಾದರೆ ನಾನು ಇಲ್ಲಿ 5 ಮಿನಿಟ್ಸ್ ಅಂತ ಸೆಲೆಕ್ಟ್ ಮಾಡಿದ ಕೂಡಲೇ 5 ಮಿನಿಟ್ಸ್ ಚಾರ್ಟ್ಸ್ ಇಲ್ಲಿ ಬರುತ್ತೆ. ಹಾಗೆ ಲಾರ್ಜರ್ ಟೈಮ್ ಫ್ರೇಮ್ ಕೂಡ ಇಲ್ಲಿ ಸಿಗುತ್ತೆ. ಅಂದರೆ 1 ಡೇ, 1 ವೀಕ್, 1 ಮಂತ್, 3 ಮಂತ್ಸ್ ಈ ಥರ ಕಂಪ್ಲೀಟ್ ಟೈಮ್ ಫ್ರೇಮಿನ ಡೀಟೇಲ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇರದೇ ಇರುವ ಟೈಮ್ ಫ್ರೇಮಿನ ಚಾರ್ಟ್ ನನಗೆ ಬೇಕು ಅಂತ ಆದರೆ, ಅಂದರೆ ಫಾರ್ ಎಕ್ಸಾಂಪಲ್ ನನಗೆ 4 ಮಿನಿಟ್ಸ್ ಟೈಮ್ ಫ್ರೇಮ್ ಬೇಕು, ಅದು ಇಲ್ಲಿ ಅವೈಲೇಬಲ್ ಇಲ್ಲ. ಆಗ ನಾವು ಇಲ್ಲಿ ಎಂಡಿಗೆ ಹೋಗಿ 4 ಮಿನಿಟ್ಸ್ ಅಂತ ಹಾಕಿ ಆ್ಯಡ್ ಅಂತ ಕೊಟ್ಟರೆ 4 ಮಿನಿಟ್ಸ್ ಚಾರ್ಟ್ ಕೂಡ ಬರುತ್ತೆ. ಬಟ್ ಇದು ಪೇಯ್ಡ್ ವರ್ಷನಲ್ಲಿ ಮಾತ್ರ ನಮಗೆ ಅವೈಲೇಬಲ್ ಇರುತ್ತೆ. ಸೊ ಇದು ಫ್ರೀ ವರ್ಷನ್ ಆಗಿರೋದ್ರಿಂದ ನಾನು ಆ್ಯಡ್ ಅಂತ ಕೊಟ್ಟಾಗ ನನಗೆ ಈ ಥರ ಪಾಪಪ್ ಬಂತು. ಸೊ ಪೇಯ್ಡ್ ವರ್ಷನಲ್ಲಿ ನಿಮಗೆ ಬೇಕಾದ ಟೈಮ್ ಫ್ರೇಮನ್ನು ನೀವು ಇಲ್ಲೇ ಸೆಟ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಆಪ್ಷನ್ ಇಲ್ಲಿ ಕ್ಯಾಂಡಲ್ ಟೈಪನ್ನು ಸೆಲೆಕ್ಟ್ ಮಾಡುವಂಥದ್ದು.
ನೀವಿಲ್ಲಿ ಕ್ಲಿಕ್ ಮಾಡಿದ್ರೆ ಬಾರ್ಸ್, ಕ್ಯಾಂಡಲ್ಸ್, ಹಾಲೋ ಕ್ಯಾಂಡಲ್ಸ್, ಲೈನ್, ಲೈನ್ ವಿತ್ ಮಾರ್ಕರ್ಸ್, ಸ್ಟೆಪ್ ಲೈನ್, ಏರಿಯಾ, ಬೇಸ್ ಲೈನ್, ಕಾಲಮ್, ಹೈ ಕನಾಶಿ, ಲೈನ್ ಬ್ರೇಕ್, ಯಾವುದೇ ರೀತಿಯ ಪ್ಯಾಟರ್ನ್ ನಿಮಗೆ ಬೇಕು ನಿಮ್ಮ ಅನಾಲಿಸಿಸ್ಗೆ ಅದು ಇಲ್ಲಿ ಅವೈಲೇಬಲ್ ಇದೆ. ಬಟ್ ಫ್ರೀ ವರ್ಷನಲ್ಲಿ ಇದೆಲ್ಲವೂ ಸಿಗೋದಿಲ್ಲ. ಕೆಲವು ಆಪ್ಷನ್ಸ್ ಫ್ರೀ ವರ್ಷನಲ್ಲಿ ವರ್ಕ್ ಆಗುತ್ತೆ, ಇನ್ನು ಕೆಲವು ವರ್ಷನ್ಸ್ ಪೇಡಲ್ಲಿ ವರ್ಕ್ ಆಗುತ್ತೆ. ನಾವು ಯೂಶ್ವಲಿ ಯೂಸ್ ಮಾಡುವಂಥದ್ದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್, ಹಾಗೆ ಇದು ಹೈಕನಾಶಿ ಕ್ಯಾಂಡಲ್ ಸ್ಟಿಕ್. ಸೊ ನಾರ್ಮಲ್ ಮತ್ತು ಹೈಕನಾಶಿ ಎರಡನ್ನ ನಾವು ಯೂಶ್ವಲಿ ಯೂಸ್ ಮಾಡುವಂಥದ್ದು. ಸೊ ನಿಮ್ಮ ಸ್ಟ್ರಾಟಜಿ ಬೇಸಿಸ್ ಮೇಲೆ ನೀವು ಟೈಪ್ ಆಫ್ ದ ಕ್ಯಾಂಡಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇರುವಂಥದ್ದು ಇಂಡಿಕೇಟರ್ಸ್. ನಿಮಗೆ ಬೇಕಾದಂಥ ಇಂಡಿಕೇಟರ್ಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಅಂದರೆ ನೀವು ನಿಮ್ಮ ಟ್ರೇಡಿಂಗಿಗೆ ನೀವು ಯಾವುದಾದ್ರೂ ಇಂಡಿಕೇಟರನ್ನು ಯೂಸ್ ಮಾಡ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ VWAP ಇರ್ಬೋದು, ಅಥವಾ RSI ಇರ್ಬೋದು, ಅಥವಾ ಮೂವಿಂಗ್ ಆ್ಯಾವ್ರೇಜ್ ಇರ್ಬೋದು, ಇದನ್ನೆಲ್ಲ ನೀವು ಈ ಇಂಡಿಕೇಟರ್ಸ್ ಆಪ್ಷನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ನೀವು ನಿಮ್ಮ ಫೇವರೇಟ್ಸಲ್ಲಿ ಕೂಡ ಇದನ್ನು ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ನೀವಿಲ್ಲಿ ನೋಡಿದ್ರೆ ಇಲ್ಲಿ ಪ್ಯಾಟರ್ನ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಬೇರೆ ಬೇರೆ ಪ್ಯಾಟರ್ನ್ಸ್ ಬೇಕು ಅಂತಾದರೆ ಅದನ್ನು ಕೂಡ ನೀವಿಲ್ಲಿ ಸರ್ಚ್ ಮಾಡ್ಬೋದು. ಬಟ್ ಎಗೇನ್ ಇದು ಫ್ರೀ ವರ್ಷನ್ಗೆ ಅವೈಲೇಬಲ್ ಇಲ್ಲ. ನೆಕ್ಸ್ಟ್ ನಾವು ಇಲ್ಲಿರುವಂತಹ ಸೆಟ್ಟಿಂಗ್ಸಿಗೆ ಹೋಗೋಣ. ಇಲ್ಲಿ ಸೆಟ್ಟಿಂಗ್ಸಿಗೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ನೀವು ಕ್ಯಾಂಡಲ್ಸಿನ ಕಲರನ್ನು ಚೇಂಜ್ ಮಾಡುವ ಆಪ್ಷನ್ ಕೂಡ ಇದು ಕೊಡುತ್ತೆ. ಇಲ್ಲಿ ನೀವು ನೋಡ್ಬೋದು ಬಾಡಿ, ಬಾರ್ಡರ್ಸ್, ವಿಕ್, ಇದೆಲ್ಲ ನೀವು ಕಲರ್ಸನ್ನು ನಿಮ್ಮ ಆಪ್ಷನ್ಗೆ ಬೇಕಾದ ಹಾಗೆ ಚೇಂಜ್ ಮಾಡ್ಕೊಳ್ಬೋದು. ಅದೇ ರೀತಿ ನಿಮಗೆ ಈ ಸ್ಕ್ರೀನಿನ ಥೀಮನ್ನು ಚೇಂಜ್ ಮಾಡಬೇಕಾದ್ರೆ, ಅಂದರೆ ಈಗ ಇದು ವೈಟ್ ಸ್ಕ್ರೀನಲ್ಲಿದೆ, ನಿಮಗೆ ಫಾರ್ ಬೆಟರ್ ವಿಸಿಬಿಲಿಟಿ ಬ್ಲ್ಯಾಕ್ ಬೇಕು ಅನ್ನೋದಾದರೆ ನೀವು ಸ್ಕ್ರೀನ್ ಮೇಲೆ ರೈಟ್ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕಲರ್ ಥೀಮ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಲೈಟ್ ಅಂತ ಕೊಟ್ಟಾಗ ವೈಟ್ ಥೀಮ್ ಬರುತ್ತೆ, ಡಾರ್ಕ್ ಅಂತ ಕೊಟ್ಟಾಗ ಈ ಥರ ಬ್ಲ್ಯಾಕ್ ಸ್ಕ್ರೀನ್ ಬರುತ್ತೆ. ಸೊ ಕೆಲವು ಸಲ ನಮ್ಮ ಕೆಲವು ಇಂಡಿಕೇಟರ್ಸ್ಗಳಿಗೆ ನೀವು ಈ ಥೀಮನ್ನು ಯೂಸ್ ಮಾಡಿದರೆ ಅದು ಕ್ಲಿಯರ್ಲಿ ವಿಸಿಬಲ್ ಇರುತ್ತೆ. ಸೊ ನೀವು ಈ ಆಪ್ಷನನ್ನು ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಸೊ ಆ್ಯಸ್ ಆಫ್ ನೌ ನಾನಿಲ್ಲಿ ವೈಟ್ ಥೀಮನ್ನೇ ಸೆಲೆಕ್ಟ್ ಮಾಡ್ತೀನಿ, ಅಂದರೆ ಲೈಟ್ ಥೀಮನ್ನು. ಸೊ ಇದು ಇದರ ಇನ್ನೊಂದು ಫೀಚರ್ ಆಗಿದೆ. ನೆಕ್ಸ್ಟ್ ನಾವು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಈ ಕೆಲವು ಟೂಲ್ಸ್ಗಳನ್ನು, ಡ್ರಾಯಿಂಗ್ ಟೂಲ್ಸ್ಗಳನ್ನು ನೋಡೋಣ. ಸೊ ಫಸ್ಟಿಗೆ ಗೊತ್ತಿರೋ ಹಾಗೆ ಇದು ಪಾಯಿಂಟರ್ ಟೂಲ್ ಆಗಿದೆ. ಕ್ರಾಸ್, ಡಾಟ್, ಆ್ಯರೋ, ಇರೇಸರ್, ಅಂದರೆ ನಾವೇನಾದರೂ ಬರೆದ್ರೆ ಅದನ್ನು ಇರೇಸ್ ಮಾಡಬೇಕಾದ್ರೆ ಇರೇಸರನ್ನು ಯೂಸ್ ಮಾಡ್ಬೋದು, ಆ್ಯರೋ ಬೇಕಾದರೆ ಆ್ಯರೋವನ್ನು ಯೂಸ್ ಮಾಡ್ಬೋದು, ಕ್ರಾಸ್ ಬೇಕಾದರೆ ಕ್ರಾಸನ್ನು ಯೂಸ್ ಮಾಡ್ಬೋದು. ಇದು ನಿಮ್ಮ ಕರ್ಸರ್ ಯಾವ ಥರ ಇರಬೇಕು ಅನ್ನೋದನ್ನು ಇದು ಹೇಳುತ್ತೆ. ನೆಕ್ಸ್ಟ್ ಬರುವಂಥದ್ದೆಲ್ಲ ನಿಮಗೆ ನಿಮ್ಮ ಟ್ರೇಡಿಂಗ್ ಅನಾಲಿಸಿಸಲ್ಲಿ ಯೂಸ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಯಾವುದೋ ಬ್ರೇಕ್ಔಟನ್ನು ನೋಡಬೇಕು, ಅಥವಾ ಇದು ಟ್ರೆಂಡ್ ಹೇಗಿದೆ ಅಂತ ಒಂದು ಟ್ರೆಂಡ್ ಲೈನನ್ನು ಡ್ರಾ ಮಾಡಬೇಕು ಅನ್ನೋದಾದರೆ ಇಲ್ಲಿ ನಿಮಗೆ ಟ್ರೆಂಡ್ ಲೈನ್ ಅಂತ ಆಪ್ಷನ್ ಇದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಈ ಥರ ಟ್ರೆಂಡ್ ಲೈನನ್ನು ಡ್ರಾ ಮಾಡ್ಬೋದು. ಅಥವಾ ನಿಮಗೆ ಈ ಟ್ರೆಂಡ್ ಲೈನ್ ಬೇಡ, ಇಲ್ಲಿ ಒಂದು ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸನ್ನು ನೋಡಬೇಕು ಅನ್ನೋದಾದರೆ ಇಲ್ಲಿ ಹೊರಿಸಾಂಟಲ್ ಲೈನ್ ಅಂತ ಆಪ್ಷನ್ ಇದೆ. ಸೊ ಇದನ್ನು ಯೂಸ್ ಮಾಡಿ ನೀವು ಈ ಥರ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೈನ್ಸ್ಗಳನ್ನು ಕೂಡ ಡ್ರಾ ಮಾಡ್ಬೋದು. ಸೊ ಇದು ನಿಮಗೆ ಬೇಸಿಕಲಿ ನಿಮ್ಮ ಅನಾಲಿಸಿಸಲ್ಲಿ ತುಂಬ ಯೂಸ್ ಆಗುತ್ತೆ. ಟ್ರೆಂಡ್ ಲೈನ್ ಹಾಗೆ ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ ನಿಮಗೆ ನಿಮ್ಮ ಅನಾಲಿಸಿಸಲ್ಲಿ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ನೀವು ಡ್ರಾ ಮಾಡಿದಂತಹ ಎಲ್ಲ ವರ್ಕಿಂಗ್ಸ್ಗಳನ್ನು ಡಿಲೀಟ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ಎಂಡಲ್ಲಿ ಒಂದು ಡಿಲೀಟ್ ಆಪ್ಷನ್ ಇದೆ. ನೀವು ಅದನ್ನು ಸೆಲೆಕ್ಟ್ ಮಾಡಿ ರಿಮೂವ್ ಡ್ರಾಯಿಂಗ್ಸ್ ಅಂತ ಕೊಟ್ಟಾಗ ನೀವು ಮಾಡಿದಂಥ ಎಲ್ಲ ಮಾರ್ಕಿಂಗ್ಗಳು ಇರೇಸ್ ಆಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಕೂಡ ಕೆಲವು ಟೂಲ್ಸ್ಗಳನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಫಿಬೋನಾಚಿ ರಿಟ್ರೇಸ್ಮೆಂಟ್ ಇರ್ಬೋದು, ಟ್ರೆಂಡ್ ಬೇಸ್ಡ್ ಫಿಬೋ ಎಕ್ಸ್ಟೆನ್ಷನ್ ಇರ್ಬೋದು, ಅಥವಾ ಗ್ಯಾನ್ ಬಾಕ್ಸ್ ಇರ್ಬೋದು. ಸೊ ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಮೇಲೆ ನೀವು ಈ ಟೂಲ್ಸ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಫಿಬೋನಾಚಿ ರಿಟ್ರೇಸ್ಮೆಂಟನ್ನು ತುಂಬ ಜನ ಯೂಸ್ ಮಾಡ್ತಾರೆ. ಲೈಕ್ ಒಂದು ಪರ್ಟಿಕ್ಯುಲರ್ ಟ್ರೆಂಡಲ್ಲಿ ಸ್ಟಾಕ್ ಅಥವಾ ಇಂಡೆಕ್ಸ್ ಇದ್ದಾಗ ರಿಟ್ರೇಸ್ಮೆಂಟ್ ಯಾವ ಲೆವೆಲಲ್ಲಿ ಆಗುತ್ತೆ ಅನ್ನೋದನ್ನು ನೋಡಲಿಕ್ಕೆ ಯೂಶ್ವಲಿ ಇದನ್ನು ಯೂಸ್ ಮಾಡ್ತಾರೆ. ಸೊ ನಿಮ್ಮ ಸ್ಟ್ರಾಟಜಿಗೆ ಈ ಫಿಬೋನಾಚಿ ಬೇಕು ಅನ್ನೋದಾದರೆ ನೀವು ಇಲ್ಲಿಂದ ನಿಮಗೆ ಬೇಕಾದ ಟೂಲ್ಸನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಈ ಥರ ಬೇರೆ ಬೇರೆ ಸ್ಟ್ರಾಟಜಿಗೆ ತಕ್ಕಂತೆ ಬೇರೆ ಬೇರೆ ಆಪ್ಷನ್ಸ್ ಇಲ್ಲಿ ಅವೈಲೇಬಲ್ ಇದೆ. ಇದೆಲ್ಲ ನೀವು ಚೆಕ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಿಮಗೊಂದು ಎಂಟ್ರಿ ಪಾಯಿಂಟ್ ಗೊತ್ತಿದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ನೀವು ಈ ಆಪ್ಷನನ್ನು ನೋಡಿದ್ರೆ ಇಲ್ಲಿ ಒಂದು ಬ್ರಷ್ ಆಪ್ಷನ್ ಇದೆ. ಸೊ ನಿಮ್ಗೆ ಏನಾದರೂ ಮಾರ್ಕಿಂಗ್ ಮಾಡಬೇಕು, ಏನಾದರೂ ಬರೀಬೇಕು ಅನ್ನೋದಾದರೆ ನೀವು ಈ ಟೂಲನ್ನು ಕೂಡ ಯೂಸ್ ಮಾಡ್ಬೋದು. ಈಗ ನಿಮಗೆ ಸಮ್ವೇರ್ ಅಟ್ ದಿಸ್ ಪಾಯಿಂಟ್ ಎಂಟ್ರಿ ತಗೋಬೇಕು ಅಂದ್ಕೊಳ್ಳೋಣ. ಸೊ ಇದನ್ನು ನೀವು ಮಾರ್ಕ್ ಮಾಡ್ಕೊಂಡಿದ್ದೀರಾ. ಸೊ ಈಗ ಇಲ್ಲಿಂದ ನಿಮ್ಮ ಟಾರ್ಗೆಟ್ ಎಷ್ಟಿರಬೇಕು ಹಾಗೆ ಸ್ಟಾಪ್ ಲಾಸ್ ಎಷ್ಟಿರಬೇಕು ಅಂತ ನಿಮಗೆ ನೋಡಬೇಕಾದ್ರೆ, ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈಸಿಲಿ ನೀವು ಇಲ್ಲಿ ಲಾಂಗ್ ಪೊಸಿಷನನ್ನು ಯೂಸ್ ಮಾಡಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಲ್ಲಿ ಲಾಂಗ್ ಪೊಸಿಷನ್ ಅಂತ ಒಂದು ಟೂಲ್ ಇದೆ. ಸೊ ಇದನ್ನು ನೀವು ಇಟ್ಕೊಂಡು ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಎಂಟ್ರಿ ಆಗಿದ್ರೆ, ಇದು ಯಾವುದೇ ರೀತಿಯಾದಂತಹ ಸ್ಟ್ರಾಟಜಿ ಅಲ್ಲ, ಜಸ್ಟ್ ನೀವು ಯಾವ ಥರ ಈ ಟೂಲ್ಗಳನ್ನು ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಎಂಟ್ರಿ ಆಗಿ ನಿಮ್ಮ ಸ್ಟಾಪ್ ಲಾಸ್ ಜಸ್ಟ್ ಈ ಕ್ಯಾಂಡಲ್ ಬಿಲೋ ಇದ್ದರೆ ಈಗ ನಿಮಗೆ 1:2
2 RR ರೇಷಿಯೋ ಬೇಕು ಅಂತ ಆದರೆ ಇಲ್ಲಿ ನೀವು ನೋಡ್ಬೋದು ರಿಸ್ಕ್ ರಿವಾರ್ಡ್ ರೇಷಿಯೋ 3.14 ಅಂತ ಅದು ತೋರಿಸ್ತಾ ಇದೆ. ಸೊ ನಾವು ಇದನ್ನು 1:2ಗೆ ಈ ಥರ ಇಡ್ಬೋದು. ಸೊ ನಾವು ಇದನ್ನು ಮೂವ್ ಮಾಡಿಕೊಂಡು ಇಲ್ಲಿ ವ್ಯಾಲ್ಯೂಸನ್ನು ನೋಡಿಕೊಂಡೇ ನಮ್ಮ ಟಾರ್ಗೆಟನ್ನು ನಾವು ಸೆಟ್ ಮಾಡ್ಕೊಳ್ಬೋದು. ಇದಲ್ಲದೆ ನಿಮಗೆ ಲಾಂಗ್ ಪೊಸಿಷನ್ ಇದ್ದ ಹಾಗೆ ಇಲ್ಲಿ ಶಾರ್ಟ್ ಪೊಸಿಷನ್ ಕೂಡ ಅವೈಲೇಬಲ್ ಇದೆ. ನೀವು ಸೆಲ್ ಮಾಡುವಾಗ ಈ ಶಾರ್ಟ್ ಪೊಸಿಷನನ್ನು ಯೂಸ್ ಮಾಡಿಕೊಂಡು ಎಕ್ಸಾಕ್ಟ್ಲಿ ನಿಮ್ಮ ಟಾರ್ಗೆಟ್ ಹಾಗೂ ಸ್ಟಾಪ್ ಲಾಸನ್ನು ಮಾರ್ಕ್ ಮಾಡ್ಕೊಳ್ಬೋದು. ಸೊ ನೀವು ಫ್ರೀ ವರ್ಷನನ್ನು ಯೂಸ್ ಮಾಡ್ತಿದ್ರೆ ಅಲ್ಲಲ್ಲಿ ನಿಮಗೆ ಈ ಥರ ಆ್ಯಡ್ಗಳು ಬರ್ತಾ ಇರ್ತವೆ. ಸೊ ನೀವು ಅದನ್ನು ಕ್ಲೋಸ್ ಮಾಡ್ತಾ ಇರಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಯೂಸ್ ಆಗುವಂತಹ ಟೂಲ್ ಅಂದರೆ ಇಲ್ಲಿ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ. ನಿಮ್ಗೆ ಏನಾದರೂ ನೋಟ್ ಮಾಡ್ಕೊಳ್ಬೇಕು ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಅಂತಾದರೆ ನೀವು ಈ ಟೆಕ್ಸ್ಟ್ ಆಪ್ಷನನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನೀವು ನಿಮ್ಮ ಏನೇ ಒಂದು ನೋಟ್ ಇದ್ದರೆ ಅದನ್ನು ಮಾಡ್ಕೊಳ್ಬೋದು. ಸೊ ಈ ಥರ ಕೊಟ್ಟಾಗ ಇಲ್ಲಿ ಅದು ಸೇವ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೀಗ ಒಂದು ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ಲೈನನ್ನು ಮಾರ್ಕ್ ಮಾಡಬೇಕು ಅಂದ್ಕೊಳ್ಳೋಣ. ಬಟ್ ನಮಗೆ ಎಕ್ಸಾಕ್ಟಾಗಿ ಅದೇ ಪಾಯಿಂಟಿಗೆ ಮಾರ್ಕ್ ಮಾಡೋದು ಕಷ್ಟ ಆಗುತ್ತೆ. ಆ ಥರ ಇದ್ದಾಗ ನೀವಿಲ್ಲಿ ಮ್ಯಾಗ್ನೆಟ್ ಆಪ್ಷನ್ ಇದೆ, ಸ್ಟ್ರಾಂಗ್ ಮ್ಯಾಗ್ನೆಟ್, ಇದನ್ನು ಯೂಸ್ ಮಾಡಿದ್ರೆ ನೀವು ಪ್ರಿಸೈಸ್ ಆಗಿ ಒಂದು ಪಾಯಿಂಟನ್ನು ಮಾರ್ಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನಿಲ್ಲಿ ಮ್ಯಾಗ್ನೆಟನ್ನು ಸೆಲೆಕ್ಟ್ ಮಾಡಿ ಈಗ ಹೊರಿಸಾಂಟಲ್ ಲೈನನ್ನು ಇಲ್ಲಿ ಪ್ಲಾಟ್ ಮಾಡ್ತೀನಿ. ಸೊ ಎಕ್ಸಾಕ್ಟ್ಲಿ ನನಗೆ ಈ ಲೆವೆಲಲ್ಲಿ ಹೊರಿಸಾಂಟಲ್ ಲೈನ್ ಬೇಕು ಅನ್ನೋದಾದರೆ ಇದು ಎಕ್ಸಾಕ್ಟ್ಲಿ ಆ ಕ್ಯಾಂಡಲಿನ ಹೈಯನ್ನು ಟಚ್ ಮಾಡಿ ಹೊರಿಸಾಂಟಲ್ ಲೈನನ್ನು ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಥವಾ ನನಗೆ ಇದೇ ಲೈನ್ ಈ ಲೆವೆಲಲ್ಲಿ ಬೇಕು ಅನ್ನೋದಾದರೆ, ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಸಪೋರ್ಟ್ ಲೆವೆಲ್ ಆಗಿ ಬೇಕು ಅನ್ನೋದಾದರೆ ಎಕ್ಸಾಕ್ಟ್ಲಿ ಈ ಲೆವೆಲನ್ನು, ಈ ಕ್ಯಾಂಡಲನ್ನು ಅದು ಟಚ್ ಮಾಡುತ್ತೆ. ಸೊ ನಾವು ಟ್ರೆಂಡ್ ಲೈನ್ ಅಥವಾ ಹೊರಿಸಾಂಟಲ್ ಲೈನ್ಸನ್ನು ಡ್ರಾ ಮಾಡುವಾಗ ನಮಗೆ ಈ ಮ್ಯಾಗ್ನೆಟನ್ನು ಆನ್ ಇಟ್ಕೊಂಡ್ರೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಈ ಪ್ರೈಸ್ ರೇಂಜ್ ಅನ್ನೋ ಟೂಲನ್ನು ನೋಡ್ತಾ ಇರ್ಬೋದು. ಇದು ಕೂಡ ತುಂಬ ಎಫೆಕ್ಟಿವ್ ಆದಂತಹ ಟೂಲ್. ನೀವು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಎಷ್ಟು ಮೂವ್ಮೆಂಟ್ ಆಗಿದೆ ಅನ್ನೋದನ್ನು ಈ ಪ್ರೈಸ್ ರೇಂಜ್ ಅನ್ನೋ ಟೂಲನ್ನು ಯೂಸ್ ಮಾಡಿಕೊಂಡು ನೋಡ್ಬೋದು. ಹಾಗೆ ನೀವು ಡೇಟ್ ರೇಂಜನ್ನು ಕೂಡ ಇಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಈ ಪ್ರೈಸಿಂದ ಈ ಪ್ರೈಸ್ ತನಕ ಎಷ್ಟು ಟೈಮಲ್ಲಿ ಈ ಸ್ಟಾಕ್ ಮೂವ್ ಆಗಿದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿದ್ರೆ ನೀವು 1 day 20 hours ಈ ಪರ್ಟಿಕ್ಯುಲರ್ ಪ್ರೈಸಿಂದ ಈ ಪರ್ಟಿಕ್ಯುಲರ್ ಪ್ರೈಸಿಗೆ ಸ್ಟಾಕ್ ಮೂವ್ ಆಗಿದೆ ಅನ್ನೋದನ್ನು ಇದು ಹೇಳುತ್ತೆ. ಸೊ ಪ್ರೈಸ್ ರೇಂಜ್ ಹಾಗೂ ಡೇಟ್ ರೇಂಜನ್ನು ಕೂಡ ನೀವು ನಿಮ್ಮ ಅನಾಲಿಸಿಸ್ಗೆ ಯೂಸ್ ಮಾಡ್ಬೋದು. ಸೊ ಹೀಗೆ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ಬೇರೆ ಬೇರೆ ಫೀಚರ್ಸ್ಗಳು ಇಲ್ಲಿ ನಿಮಗೆ ಅವೈಲೇಬಲ್ ಇದೆ. ಸೊ ನಿಮ್ಮ ಸ್ಟ್ರಾಟಜಿಯನ್ನು ನೋಡಿಕೊಂಡು ಅದಕ್ಕೆ ಯಾವುದು ಯೂಸ್ ಆಗ್ತದೆ ಅಂತ ನೀವು ಅನಲೈಸ್ ಮಾಡಿ ಈ ಟೂಲ್ಸ್ಗಳನ್ನು ಯೂಸ್ ಮಾಡ್ಬೋದು. ಇನ್ನು ಈ ರೈಟ್ ಸೈಡಲ್ಲಿ ನಿಮಗೆ ಕೆಲವು ಒಳ್ಳೆಯ ಆಪ್ಷನ್ಸ್ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವೊಂದು ಕ್ಲಾಕ್ ಸಿಂಬಲನ್ನು ನೋಡ್ಬೋದು. ಇದು ಎಲರ್ಟ್ಸ್. ನಿಮಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕಿಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಲೆವೆಲಲ್ಲಿ ಎಲರ್ಟನ್ನು ಹಾಕಬೇಕು ಅನ್ನೋದಾದರೆ ನೀವು ಈ ಎಲರ್ಟನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೀವು ಆ್ಯಡ್ ಅಥವಾ ಕ್ರಿಯೇಟ್ ಅಲರ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಈ ರಿಲಯನ್ಸ್ ಅನ್ನುವ ಚಾರ್ಟ್ ಇಲ್ಲಿ ನಾವು ಗ್ರೇಟರ್ ದ್ಯಾನ್ ಅಂತ ಕೊಡ್ಬೋದು. ಗ್ರೇಟರ್ ದ್ಯಾನ್ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ 2455.25ಗೆ ಹೋದಾಗ ನಮಗೆ ಅಲರ್ಟ್ ಬರಬೇಕು ಅನ್ನೋದಾದರೆ ನೀವಿಲ್ಲಿ ಗ್ರೇಟರ್ ದ್ಯಾನ್ ಪ್ರೈಸ್ 2455.25 ಅಂತ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಅಂತ ಕೊಡಬೇಕು. ಸೊ ಈಗ ಇಲ್ಲಿ ಒಂದು ಅಲರ್ಟ್ ಕ್ರಿಯೇಟ್ ಆಗಿದೆ. ಈಗ ನೋಡ್ಬೋದು ನೀವು 2455ಗೆ ಇಲ್ಲಿ ಅಲರ್ಟ್ ಬಂತು. 2455.25 ಈ ಸ್ಟಾಕ್ ಕ್ರಾಸ್ ಆಯಿತು. ಹಾಗಾಗಿ ಇಮಿಡಿಯೇಟ್ಲಿ ನಿಮಗೆ ಇಲ್ಲಿ ಅಲರ್ಟ್ ಬಂತು. ಸೊ ಈ ಥರ ನಿಮಗೆ ಬೇಕಾದ ಪ್ರೈಸಿಗೆ ನೀವು ಅಲರ್ಟನ್ನು ಹಾಕಿಡೋದ್ರಿಂದ ನೀವು ಕಂಟಿನ್ಯೂಸ್ ಆಗಿ ಆ ಸ್ಟಾಕನ್ನು ಮಾನಿಟರ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಆ ಪ್ರೈಸನ್ನು ಸ್ಟಾಕ್ ಕ್ರಾಸ್ ಆದ ಕೂಡಲೇ ನಿಮಗೆ ಅಲರ್ಟ್ ಬರುತ್ತೆ. ಇದಲ್ಲದೆ ನಿಮಗೆ ಈ ಅಲರ್ಟ್ ನೀವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇಲ್ಲ ಅನ್ನೋದಾದರೆ ನೀವಿಲ್ಲಿ ನೋಟಿಫಿಕೇಷನ್ಸ್ಗೆ ಹೋಗಿ ಸೆಂಡ್ ಇಮೇಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಇಮೇಲ್ ಮೂಲಕ ಕೂಡ ಮೆಸೇಜ್ ಬರುತ್ತೆ. ಸೊ ಆ್ಯಪಲ್ಲಿ ನೋಟಿಫೈ ಮಾಡುತ್ತೆ, ಹಾಗೆ ನಿಮಗೆ ಇಮೇಲ್ ಕೂಡ ಬರುತ್ತೆ. ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಮೇಲ್ ನೋಟಿಫಿಕೇಷನ್ ಕೂಡ ಇಲ್ಲಿ ಬರುತ್ತೆ. ಸೊ ನೀವು ಈ ಥರ ಅಲರ್ಟನ್ನು ಯೂಸ್ ಮಾಡಿಕೊಂಡು ನಿಮ್ಮ ಟ್ರೇಡ್ಸ್ಗಳನ್ನು ಅಥವಾ ನಿಮ್ಮ ಮಾನಿಟರಿಂಗ್ ಟೈಮನ್ನು ಕಮ್ಮಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಹಾಟ್ ಲಿಸ್ಟ್ ಆಪ್ಷನ್ ಇದೆ. ಸೊ ಇದನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ಇಲ್ಲಿ ಬೇರೆ ಬೇರೆ ವಾಲ್ಯೂಮ್ ಗೇನರ್ಸ್ಗಳ ಇನ್ಫಾರ್ಮೇಷನ್ ಸಿಗುತ್ತೆ. ಸಮ್ಟೈಮ್ಸ್ ಇದು ಬೈ ಡಿಫಾಲ್ಟ್ US ಎಕ್ಸ್ಚೇಂಜ್ ಇರುತ್ತೆ. ನೀವು ಇದನ್ನು ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಬೇಕಾದಂತಹ ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಇಂಡಿಯಾ NSE ಅಂತ ಸೆಲೆಕ್ಟ್ ಮಾಡಿದ ಕೂಡಲೇ ಇಲ್ಲಿ ನೀವು ನೋಡ್ಬೋದು ವಾಲ್ಯೂಮ್ ಗೇನರ್ಸ್, ಪರ್ಸೆಂಟೇಜ್ ಚೈನ್ ಗೇನರ್ಸ್, ಗ್ಯಾಪ್ ಲೂಸರ್ಸ್ ಎಲ್ಲ ಬರುತ್ತೆ. ನಿಮಗೆ ಬೇಕಾದನ್ನು ನೀವು ಸೆಲೆಕ್ಟ್ ಮಾಡಿದ ಕೂಡಲೇ ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಸಿಗುತ್ತೆ. ಅದೇ ರೀತಿ ನೀವು ಇಲ್ಲಿ ಕ್ಯಾಲೆಂಡರ್
ಆಪ್ಷನನ್ನು ನೋಡ್ಬೋದು. ಈ ಆಪ್ಷನನ್ನು ಸೆಲೆಕ್ಟ್ ಮಾಡಿದ ಕೂಡಲೇ ಯಾವುದೇ ಒಂದು ಈವೆಂಟ್ ಇದ್ದರೆ ಆ ಪರ್ಟಿಕ್ಯುಲರ್ ಡೇಗೆ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಈವೆಂಟ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಕೂಡ ಬೇರೆ ಬೇರೆ ಕಂಟ್ರಿಯ ಇನ್ಫಾರ್ಮೇಷನ್ ಇರುತ್ತೆ. ಸೊ ನೀವು ನಿಮಗೆ ಬೇಕಾದಂತಹ ಕಂಟ್ರಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿ ನೀವು ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದರೆ ನಮ್ಮ ಇಂಡಿಯನ್ ಕಂಪನಿಗಳ ಎಲ್ಲ ಡೇಟಾಗಳು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಇಂಡಿಯಾದ ಡೇಟಾ ಕೂಡ ಬರುತ್ತೆ. ಸೊ ಈ ಥರ ನಿಮಗೆ ಬೇಕಾದ ಕಂಟ್ರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಆ ಕ್ಯಾಲೆಂಡ್ರಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಕೂಡ ನೋಡ್ಬೋದು. ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆಯ ಫೀಚರ್ ಏನಂದರೆ ಇಲ್ಲಿ ನಿಮಗೆ ಪೇಪರ್ ಟ್ರೇಡಿಂಗ್ ಮಾಡುವಂತಹ ಅವಕಾಶ ಕೂಡ ಇದೆ. ನೀವು ಇಲ್ಲಿ ಟ್ರೇಡಿಂಗ್ ಪ್ಯಾನಲ್ ಅಂತ ಬಾಟಮಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪೇಪರ್ ಟ್ರೇಡಿಂಗನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಪೇಪರ್ ಟ್ರೇಡ್ ಮಾಡುವಂತಹ ಆಪ್ಷನ್ ಕೂಡ ಇದು ಕೊಡುತ್ತೆ. ಸೊ ಇಲ್ಲಿ ಈ ಬ್ಲೂ ಐಕಾನನ್ನು ನೀವು ಕ್ಲಿಕ್ ಮಾಡಿದ್ರೆ ಇದು ಬೈ ಮಾಡುತ್ತೆ, ಹಾಗೆ ರೆಡ್ಡನ್ನು ಕ್ಲಿಕ್ ಮಾಡಿದ್ರೆ ಇದು ಸೆಲ್ ಮಾಡುತ್ತೆ. ಬಟ್ ನಿಮಗೆ ನಿಮ್ಮ ಆ್ಯಕ್ಚುಯಲ್ ಹಣವನ್ನು ಹಾಕದೆ ಟ್ರೇಡ್ ಮಾಡಿ ಅದನ್ನು ನೀವು ಟೆಸ್ಟ್ ಮಾಡುವಂತಹ ಅವಕಾಶ ಇಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಬೈ ಮಾಡಬೇಕು ಅಂದ್ಕೊಳ್ಳೋಣ. ಈ ಬ್ಲೂ ಐಕಾನನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಎಷ್ಟು ಯೂನಿಟನ್ನು ಬೈ ಮಾಡಬೇಕು, ಯಾವ ವ್ಯಾಲ್ಯೂಯಲ್ಲಿ ಬೈ ಮಾಡಬೇಕು ಅನ್ನೋದು ಬರುತ್ತೆ. ಸೊ ನಾನಿಲ್ಲಿ 100 ಯೂನಿಟ್ಸ್ ಅಂತ ಕೊಟ್ಟು ಬೈ ಅಂತ ಕೊಟ್ಟರೆ ಇದು ಪೇಪರ್ ಟ್ರೇಡ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಲಾಂಗ್ 100 ಕ್ವಾಂಟಿಟಿ ನಾವು 2457.7ಗೆ ಬೈ ಮಾಡಿದ್ದೀವಿ. ಅದೇ ಥರ ನಾನೀಗ ಇದನ್ನು ಸೆಲ್ ಮಾಡಬೇಕು ಅಂತಾದರೆ ಇಲ್ಲಿ ರೆಡ್ ಬಟನನ್ನು ಕ್ಲಿಕ್ ಮಾಡಿ ಇದರಲ್ಲಿ ನಾನು 20 ಯೂನಿಟ್ಸನ್ನು ಸೆಲ್ ಮಾಡ್ತೀನಿ ಅನ್ನೋದಾದರೆ ಇಲ್ಲಿ ಯೂನಿಟ್ಸನ್ನು ಕೊಟ್ಟು ಇಲ್ಲಿ ವ್ಯಾಲ್ಯೂ ಇದೆ. ಸೊ ಸೆಲ್ ಅಂತ ಕೊಟ್ಟು ಕೂಡಲೇ 20 ಯೂನಿಟ್ಸ್ ಸೆಲ್ ಆಯಿತು. ಸೊ ಉಳಿದಿರುವಂಥದ್ದು 80 ಯೂನಿಟ್ಸ್. ಸೊ ಇಲ್ಲಿ ನಮಗೆ ಅದರ ಕಂಪ್ಲೀಟ್ ಲಾಸ್ಟ್ ಪ್ರೈಸ್ ಹಾಗೆ ನಾವು ತಗೊಂಡಂತಹ ಕ್ವಾಂಟಿಟಿ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಅಕೌಂಟ್ ಹಿಸ್ಟ್ರಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಸೊ ಈ ಥರ ನಿಮಗೆ ನೀವು ಆ್ಯಕ್ಚುಯಲ್ ಲೈವ್ ಟ್ರೇಡ್ ಮಾಡೋ ಮೊದಲೇ ಕಂಪ್ಲೀಟಾಗಿ ಟ್ರೇಡಿಂಗ್ ನಿಮ್ಮ ಸ್ಟ್ರಾಟಜಿ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಪೇಪರ್ ಟ್ರೇಡ್ ಮಾಡೋ ಮುಖಾಂತರ ನೋಡ್ಬೋದು. ಸೊ ಹೀಗೆ ಈ ಟ್ರೇಡಿಂಗ್ ವ್ಯೂ ಪೋರ್ಟಲಲ್ಲಿ ಬಿಗಿನರಿಗೆ ಬೇಕಾದಂತಹ ಎಲ್ಲ ಒಳ್ಳೆಯ ಫೀಚರ್ಸ್ಗಳು ಇರೋದ್ರಿಂದ ನೀವು ಈ ಫೀಚರ್ಸ್ಗಳನ್ನು ಯೂಸ್ ಮಾಡಿ ಅನಾಲಿಸಿಸ್ ಮಾಡಿ ಪೇಪರ್ ಟ್ರೇಡ್ ಮಾಡಿ ಆಮೇಲೆ ಲೈವ್ ಟ್ರೇಡ್ ಮಾಡೋದ್ರಿಂದ ನೀವು ನಿಮ್ಮ ಟ್ರೇಡ್ಸ್ಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡಿಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ಟ್ಯುಟೋರಿಯಲ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಮತ್ತೆ ಸಿಗ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.